ಇವತ್ತು ನಟಿ ರಚಿತಾ ರಾಮ್ ಅವರು ಏನು ಮಾಡ್ತಾರೆ, ಜೈಲಲ್ಲಿರತಕ್ಕಂಥ ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಬೆಂಗಳೂರಿನ ಪೂರ್ಣಪ್ರಜ್ಞಾ ಲೇಔಟ್ ಇದೆಯಲ್ಲ, ಇಲ್ಲಿ ಹೋಗಿ ಅಲ್ಲೊಂದು ರಾಯರ ಮಠ ಇದೆ. ಆ ಮಠಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಅವ್ರೇನು ಮಾಡ್ತಾರೆ, ಪರಪ್ಪನಗ್ರಹಾರಕ್ಕೆ ಹೋಗ್ತಾರೆ. ನೋಡಿ, ಈಗ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರೆ ಹೇಗೋ, ಮೀಟ್ ಮಾಡದೇ ಇದ್ದರೆ ಹೇಗೋ, ಮೀಟ್ ಮಾಡಿದ್ರೆ ಮಾತ್ರ ಅಭಿಮಾನ, ಮಾಡದೇ ಇದ್ದರೆ ದುಶ್ಮನಿ, ಈ ಥರದ ಸಾಕಷ್ಟು ಚರ್ಚೆಗಳಿದೆ. ಇದರ ಮಧ್ಯೆ ಈ ನಟಿ ರಚಿತಾ ರಾಮ್ ಅವರು ಇದ್ಯಾವುದೂ ಲೆಕ್ಕ ಮಾಡಲ್ಲ. ಆ ವ್ಯಕ್ತಿ ಅಪರಾಧ ಮಾಡಿದ್ದಾನೋ ಮಾಡಿಲ್ವೋ ನಮಗೆ ಗೊತ್ತಿಲ್ಲ. ಕೇಸು ಅದನ್ನು ತೀರ್ಮಾನ ಆಗಿಬಿಡಲಿ, ಕೋರ್ಟ್ ಡಿಸೈಡ್ ಮಾಡ್ಕೊಳ್ಳಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಮಾಡದೇ ಇದ್ದರೆ ಆಚೆ ಬರ್ತಾರೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಈ ನಟನೊಂದಿಗೆ, ದರ್ಶನ್ ಎನ್ನುವ ವ್ಯಕ್ತಿಯೊಂದಿಗೆ ನಟಿಸಿದ್ದೆವು, ಕೆಲಸ ಮಾಡಿದ್ವು ನಾವೆಲ್ಲರೂ ಕೂಡ. ಒಂದು ಬಾಂಧವ್ಯ ಇದೆ, ಒಂದು ಸ್ನೇಹ ಇದೆ. ಇದಕ್ಕೆ ನಾನು ಯಾರನ್ನೂ ಕೇರ್ ಮಾಡಲ್ಲ. ಯಾರೋ ನನಗೆ ಪಟ್ಟ ಕಟ್ಟಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಪಟ್ಟ ಕಟ್ತಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಮಾತ್ರ ದರ್ಶನ್ ಅವ್ರನ್ನ ಮೀಟ್ ಮಾಡ್ತೀವಿ ಅಂತ. ಅಂದರೆ ಇಲ್ಲಿ ಏನಾಗುತ್ತೆ, ವರ್ಗೀಕರಣಗಳಾಗಬೇಕಿಂತ ವಿಚಾರದಲ್ಲಿ. ವರ್ಗೀಕರಣ ಹೇಗೆ ಅಂತ ಹೇಳಿದ್ರೆ, ಈಗ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರೆ ಮಾತ್ರ ಜೋರಾಗಿ ಅಭಿಮಾನ ಇದೆ ಅಂತನೋ, ಮೀಟ್ ಮಾಡದೇ ಇದ್ದರೆ ನಮಗೆ ಅಭಿಮಾನ ಇಲ್ಲ ಅಂತನೋ, ಅಲ್ಲಿ ಮೀಟ್ ಮಾಡಿದ ಮಾತ್ರಕ್ಕೆ ದರ್ಶನ್ ಮಾಡಿದ ಎಲ್ಲ ಕೆಲಸಗಳನ್ನು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತನೋ, ಅಕಸ್ಮಾತ್ ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ಆದರೆ ಅವರು ಮಾಡುವ ತಪ್ಪಿಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಆಗಬಾರದು. ಅದಾಗಿಲ್ಲ. ರಚಿತಾ ರಾಮ್ ಕೇಸಲ್ಲಿ ಇದಿದೆ. ಇಲ್ಲಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ, ಆ ಮನುಷ್ಯರಿಗಾಗಿ ಮೀಟ್ ಮಾಡ್ತಾ ಇದ್ದೀನಿ, ಮೀಟ್ ಮಾಡಿದ ಮಾತ್ರಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಏನಿಲ್ಲ ಎನ್ನುವ ಅರ್ಥ ಕಾಣಿಸ್ತಾ ಇತ್ತು ನಮಗೆ. ಪರಪ್ಪನ ಅಗ್ರಹಾರದಲ್ಲಿ ರಾಯರ ಪ್ರಸಾದವನ್ನು ತೆಗೆದುಕೊಂಡು ಹೋಗಿದ್ದಾರೆ ರಚಿತಾ ರಾಮ್ ಅವರು. ಜೈಲಲ್ಲಿರ್ತಕ್ಕಂಥ ನಟ ದರ್ಶನ್ ಅವ್ರನ್ನ ನೋಡಿ ರಚಿತಾ ರಾಮ್ ಅವರಿಗೆ ಕಣ್ಣೀರು ಬರುತ್ತೆ. ರಚಿತಾ ರಾಮ್ ಕಣ್ಣೀರು ಹಾಕ್ತಾ ಇದ್ದಂತೆಯೇ ನಟ ದರ್ಶನ್ ಅದ್ಯಾಕೋ ಮೌನಕ್ಕೆ ಜಾರಿದ್ದಾರಂತೆ. ಸಚ್ಚಿದಾನಂದ ಅವರು ಹೋಗಿದ್ದರು ರಚಿತಾ ರಾಮ್ ಅವ್ರ ಜೊತೆಗೆ ದರ್ಶನ್ ಅವ್ರನ್ನ ನೋಡ್ಕೊಂಡು ಬರಲಿಕ್ಕೆ. ಭಾವುಕವಾಗಿ ಮಾತಾಡಿದ್ದ ರಚಿತಾ ರಾಮ್ ಅವರು ದರ್ಶನ್ ಅವ್ರನ್ನ ತಬ್ಬಿಕೊಂಡು ಧೈರ್ಯ ಹೇಳಿ ಕಣ್ಣೀರು ಹಾಕಿದ್ದಾರೆ ರಚಿತಾ ರಾಮ್ ಅವರು. ದರ್ಶನ್ ಅವ್ರನ್ನ ಈ ರೀತಿ ನೋಡಲಿಕ್ಕೆ ಆಗ್ತಾ ಇಲ್ಲ, ಒಬ್ಬ ರಾಜನನ್ನು ರಾಜನಂತೆಯೇ ನೋಡಲಿಕ್ಕೆ ನನಗೆ ಇಷ್ಟ ಅಂತ ಕೂಡ ಅವ್ರು ಹೇಳಿದ್ದಾರೆ. ಇದರ ಮಧ್ಯೆ ಏನು ಪ್ರಶ್ನೆ ಅಂತ ಹೇಳಿದ್ರೆ, ಇಲ್ಲೇನಾಗ್ಬಿಡುತ್ತೆ, ದರ್ಶನ್ ಅವರ ಪ್ರಕರಣವನ್ನು ವಿರೋಧಿಸುವ ಭರದಲ್ಲಿ ದರ್ಶನ್ ನಟನೆಯನ್ನು, ಕಲೆಯನ್ನು ಯಾರೂ ವಿರೋಧಿಸಬಾರ್ದು. ಅವ್ರಿಗೆ ಯಾರೋ ಅಭಿಮಾನಿಗಳಿರ್ತಾರಲ್ಲ, ಅವ್ರನ್ನ ವಿರೋಧ ಮಾಡಬಾರ್ದು. ರಾಂಗ್. ಅವರ ಅಭಿಮಾನಿಗಳಾಗಿರೋದು ಆ ವ್ಯಕ್ತಿಯ ಕಲೆಗೆ, ಆ ವ್ಯಕ್ತಿಯ ನಟನೆಗೆ ಅಲ್ವಾ, ಅಥವಾ ಅವ್ರಿಗೆ ವ್ಯಕ್ತಿತ್ವ ಕೂಡ ಇಷ್ಟ ಆಗಿರಬಹುದು. ಹಾಗಂದ ಮಾತ್ರಕ್ಕೆ ಅಭಿಮಾನಿಗಳೆಲ್ಲರೂ ಅವ್ರೇನೇ ಕೆಟ್ಟ ಕೆಲಸ ಮಾಡಿದ್ರು ಅಥವಾ ಕೆಟ್ಟ ಕೆಲಸದ ಆರೋಪ ಬಂದರು ಅದಕ್ಕೂ ಜೈ ಜೈ ಅಂತಾರೆ ಅಂತ ಆಗಬಾರದು. ಇದರ ನಡುವೆ ಯಾವುದಕ್ಕೂ ಲೆಕ್ಕಿಸದೆ ನಾನು ಅವರ ಕೊಲೀಗ್, ನಾನು ಅವರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ನನಗೆ ಪರಿಚಯ ಇದೆ, ಸ್ನೇಹ ಇದೆ, ಬಾಂಧವ್ಯ ಇದೆ, ಆ ಕಾರಣಕ್ಕೆ ನಾನು ಹೋಗಿದ್ದೀನಿ, ನಮ್ಮ ಬಾಸ್ಗಾಗಿ ವೆಯ್ಟಿಂಗ್ ಅಂತ ಹೇಳಿ ನಟಿ ರಚಿತಾ ರಾಮ್ ಇವತ್ತು ಮಾತಾಡಿದ್ದಾರೆ. ಮೊದಲಾಗಿ ತುಂಬಾ ಆರೋಗ್ಯವಾಗಿದ್ದಾರೆ. ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ, ಬಟ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ. ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸರ್. ನಾವು ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಾರೋ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ. ಅವ್ರ ಕುಟುಂಬ ಆಗಿರ್ಬೋದು, ಅವರ ಫ್ಯಾನ್ಸ್ ಆಗಿ ನಾನು ಒಬ್ಬ ಫ್ಯಾನ್, ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ. ಹೇಳ್ಬಿಟ್ಟು ಬಂದೆ ಸರ್, ವಿ ಆಲ್ ಆರ್ ವೇಟಿಂಗ್, ಪ್ಲೀಸ್ ಬೇಗ ಬನ್ನಿ ಅಂತ. ನನಗೆ ಲಾ ಮೇಲೆ ನಂಬಿಕೆ ಇದೆ, ಆದಷ್ಟು ಬೇಗ ಹೊರಗೆ ಬರ್ತೀನಿ. ಮೇಡಮ್, ತುಂಬ ದಿನಗಳ ನಂತರ ತಾವು ಕೂಡ ಬಂದಿದ್ರಿ, ಯಾವಾಗಲೂ ಅಂತಿದ್ರಿ, ಇವತ್ತು ಭೇಟಿ ಮಾಡಿದ್ರಿ, ಜೊತೆಗೆ ನೀವು ಕೂಡ ಒಂದು ಮೆಸೇಜನ್ನು ಹಾಕಿದ್ರಿ. ಹಿಂದೆಯೂ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗಿರ್ತೀನಿ, ಅವ್ರು ತಪ್ಪು ಮಾಡಿದರೆ ತಪ್ಪಿಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವುಕವಾಗಿ ಒಂದು ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ. ಇವತ್ತು ಭೇಟಿಯಾಗಿದ್ರಿ. ನನಗೆ ಹಾನೆಸ್ಟ್ಲಿ ಬಂದಿಲ್ಲ, ನೋಡೋದಕ್ಕೆ ಬಂದಿಲ್ಲ ಹಾಗೆ ರಾಜ್